ಭಾನುವಾರದ ಮಿನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಗೆ ಸಾಂಬಾರ್ ಪೌಡರ್ನೆಲ್ಲ ಪ್ರಿಪೇರ್ ಮಾಡಿ ನಾನು ಮಿಲ್ಲಿಗೆ ಪುಡಿ ಮಾಡೋಕ್ಕೆ ಕೊಟ್ಟಿದ್ದೀನಿ. ಸೊ ಅಷ್ಟರಲ್ಲಿ ನಾನು ಗ್ರೋಸರಿ ಬಾಕ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಫಿಲ್ ಮಾಡ್ಕೊಬೇಕು. ಹಾಗಾಗಿ ಬಾಕ್ಸಸ್ ಎಲ್ಲ ವಾಶ್ ಮಾಡಿ ಇಟ್ಕೊಳ್ತೀನಿ. ಕೆಲವೊಂದು ಗ್ರೋಸರೀಸ್ ತುಂಬಾ ದಿನಗಳ ಕಾಲ ಹುಳ ಹಾಕ್ದಂಗೆ ಇರಬೇಕು ಅಂತ ಅಂದ್ರೆ ಈ ಟಿಪ್ಸ್ ನ ಫಾಲೋ ಮಾಡಿ ನನಗೆ ತಿಳಿದಂತ ಟಿಪ್ಸ್ ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆಯಲ್ಲಿ ಒಂದು ಮೆಣಸಿನಕಾಯಿನ ಹಾಕೋದ್ರಿಂದ ಹುಳ ಜಾಸ್ತಿ ಬರಲ್ಲ. ಕಳಿಗೆ ಒಂದು ಸ್ಪೂನ್ ಉಪ್ಪು ಹಾಕಿಡೋದ್ರಿಂದ ಅದರಲ್ಲೂ ಕೂಡ ಹುಳ ಜಾಸ್ತಿ ಬರೋದಿಲ್ಲ. ಕಡಲೆ ಬೇಳೆಗೆ ಬೆಳ್ಳುಳ್ಳಿ ಹಾಕಿಡೋದ್ರಿಂದ ಅದು ಸ್ಮೆಲ್ಗೆ ಹುಳ ಆಗೋದಿಲ್ಲ. ಸಕ್ಕರೆ ಡಬ್ಬದ ಒಳಗಡೆ ಒಂದು 4-5 ಲವಂಗ ಹಾಕಿಡೋದ್ರಿಂದ ಇರುವೆ ಕೂಡ ಹತ್ರ ಬರೋದಿಲ್ಲ. ಹಾಗೆ ಅಕ್ಕಿ ಡಬ್ಬದಲ್ಲಿ ಬಿರಿಯಾನಿ ಎಲೆಗಳನ್ನ ಹಾಕಿಡೋದ್ರಿಂದ ಅಕ್ಕಿಯನ್ನು ತುಂಬಾ ದಿನಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಬಹುದು ಹುಳ ಹಾಕ್ದಂಗೆ. ರವೆ ಒಳಗಡೆನು ಬಿರಿಯಾನಿ ಎಲೆ ಹಾಕಿಡೋದ್ರಿಂದ ಹುಳ ಬರೋದಿಲ್ಲ. ಹಾಗೆ ಒಂದೇ ದಿನದಲ್ಲಿ 3 ಕೆಲಸ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡೆ. ಒಂದು ಗ್ರೋಸರಿ ಐಟಮ್ನೆಲ್ಲ ರೀಫಿಲ್ ಮಾಡಿ ಬಾಕ್ಸಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಹಾಗೆ ಫ್ರಿಜ್ ಕೂಡ ಕ್ಲೀನ್ ಮಾಡ್ಕೊಂಡು ಸಾಂಬಾರ್ ಪೌಡರ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡೆ. ವಿಡಿಯೋನ ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಫ್ರೀ ಆಗಿದ್ದಾಗ ನೋಡಬಹುದು. ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.